ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ರಾಜ್ಯ ನಾಯಕರ 43 ಶಾಸಕರ ಹೆಸರಿದ್ದ ಪಟ್ಟಿ ಏನು ಪಟ್ಟಿ ಇದೆ ಅದಕ್ಕೆ ಅನುಮತಿ ಸಿಗ್ತಾ ಇಲ್ಲ. ದೆಹಲಿಯಲ್ಲಿ ರಾಜ್ಯ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ರಾಜ್ಯ ನಾಯಕರ 43 ಶಾಸಕರ ಹೆಸರಿದ್ದ ಪಟ್ಟಿಗೆ ಅನುಮತಿನೇ ಸಿಗ್ತಾ ಇಲ್ಲ. 43 ಶಾಸಕರ ಪಟ್ಟಿಯಲ್ಲಿ 11 ಮಂದಿ ಮಾಜಿ ಶಾಸಕರ ಹೆಸರಿದೆ. ಮಾಜಿ ಸಚಿವರ ಹೆಸರಿರುವ ಕಾರಣಕ್ಕೆ ಆ ಪಟ್ಟಿಯನ್ನು ನೋಡಿ ಹೈಕಮಾಂಡ್ ಫುಲ್ ಗರಂ ಆಗಿದೆ. 43 ಶಾಸಕರ ಹೆಸರಿದ್ದ ಪಟ್ಟಿಗೆ ಹೈಕಮಾಂಡ್ ಅನುಮತಿ ನಿರಾಕರಣೆ ಮಾಡಿದೆ. ವೀಕ್ಷಕರೇ ನೋಡಿ, 2-3 ದಿವಸದಿಂದ ದೆಹಲಿಯಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಮೀಟಿಂಗ್ ನಡೀತಾ ಇದೆ, ಸಭೆ ನಡೀತಾ ಇದೆ. ರಾಜ್ಯದಿಂದ ಒಂದು ಪಟ್ಟಿಯನ್ನ ಹೈಕಮಾಂಡ್ ಎದುರುಗಡೆ ಇಟ್ಟಿದ್ದಾರೆ. 43 ಶಾಸಕರ ಹೆಸರಿದ್ದ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ರಾಜ್ಯ ನಾಯಕರು ಇಟ್ಟಿದ್ದಾರೆ. 43 ಶಾಸಕರ ಪಟ್ಟಿ ಇದ್ದ ಆ ಪಟ್ಟಿಯಲ್ಲಿ 11 ಮಂದಿ ಮಾಜಿ ಸಚಿವರ ಹೆಸರಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಏನು ಕೆಲಸ ಮಾಡಿದ್ರು ಅವ್ರ ಹೆಸರು ಕೂಡ ಇದೆ. ಅದನ್ನು ನೋಡಿ ಹೈಕಮಾಂಡ್ ಗರಂ ಆಗಿದೆ ಅಂತೆ. ಹೈಕಮಾಂಡ್ ಬೇರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ, ಬೇರೆ ಮಾನದಂಡವನ್ನು ತರ್ತಾ ಇದೆ. ಅದರ ಪ್ರಕಾರ ಈ ಪಟ್ಟಿ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಫುಲ್ ಗರಂ ಆಗಿದೆ. 43 ಶಾಸಕರ ಹೆಸರಿದ್ದ ಪಟ್ಟಿಗೆ ಹೈಕಮಾಂಡ್ ಅನುಮತಿ ನಿರಾಕರಣೆ ಮಾಡಿದೆ. ನೋಡಿ, ಇವಾಗ ಹಾಗಾದರೆ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಇವೆಲ್ಲವೂ ಕೂಡ ಭಾಳ ಚರ್ಚೆ ನಡೀತಾ ಇದೆ. ಹಳೆಯ ಸಚಿವರಿಗೆ ಎಷ್ಟು ಮಂದಿಗೆ ಸಿಗುತ್ತೆ, ಎಷ್ಟು ಮಂದಿಗೆ ಕೊಡಲಾಗುತ್ತೆ, ಹೊಸಬರಿಗೆ ಎಷ್ಟು ಅವಕಾಶ ಸಿಗುತ್ತೆ, DK ಸಂಪುಟದಲ್ಲಿ ಹೊಸಬರು ಎಷ್ಟು ಜನ ಕೆಲಸ ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. 2-3 ದಿವಸದಿಂದ ದೆಹಲಿಯಲ್ಲಿ ನಡೀತಾ ಇದೆ ಈ ಒಂದು ಮೀಟಿಂಗ್. ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಹೋಗಿದ್ರು ರಾಜ್ಯ ನಾಯಕರು. ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡ್ತಾ ಇಲ್ಲ. ನೀವು ರೆಡಿ ಮಾಡಿದ ಪಟ್ಟಿ ಸರಿ ಇಲ್ಲ ಅದು ಅಂತ ಹೇಳ್ತಾ ಇದೆ ಹೈಕಮಾಂಡ್. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಸರಿ ಚರ್ಚೆಗೆ ಕರೆದಿದ್ದಾರೆ ಜೂನ್ 20ಕ್ಕೆ ಮತ್ತೆ ಬನ್ನಿ, ಅವಾಗ ನಾವೊಂದು ಪಟ್ಟಿ ರೆಡಿ ಮಾಡ್ತೀವಿ, ಅದು ಇದು ಟ್ಯಾಲಿ ಮಾಡಿ ಫೈನಲ್ ಒಂದು ಲಿಸ್ಟನ್ನು ಬಿಡುಗಡೆ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಅಂತೆ. ಇವಾಗ ಹಳೇ ಸಚಿವರಿಗೆ ಬಹಳ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನಮಗೆ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಈ 11 ಮಂದಿ ಸಚಿವರು ಇದ್ದಾರಲ್ಲ, ಅವ್ರಿಗೆ ಭಾಳ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಕತೆ ಏನು ಹೀಗಾದರೆ, ಹೊಸ ಮಾನದಂಡಗಳ ಪ್ರಕಾರ ನಾವಿರ್ತೀವೋ ಇಲ್ವೋ, ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇವಾಗ ದೆಹಲಿಯಲ್ಲಿ ನಡೀತಾ ಇತ್ತು ಈ ಸಂಪುಟ ವಿಸ್ತರಣೆಯ ಕಸರತ್ತು. ಆದರೆ ಈ 43 ಶಾಸಕರ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ದರು ರಾಜ್ಯ ನಾಯಕರು ಸಚಿವ ಸ್ಥಾನಕ್ಕೋಸ್ಕರ ಹೆಸರನ್ನು ಫೈನಲ್ ಮಾಡೋದಕ್ಕೆ. ಬಟ್ ಹೈಕಮಾಂಡ್ ಅದಕ್ಕೆ ಒಪ್ತಾ ಇಲ್ಲ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ಹೊಸ ಪಟ್ಟಿ ತಯಾರು ಮಾಡುವ ಸಾಧ್ಯತೆ ಇದೆ. 60% ಹೊಸ ಮುಖಗಳಿಗೆ ಅವಕಾಶ ನೀಡಲು ಚಿಂತನೆಯನ್ನು ಮಾಡಿದ್ದಾರಂತೆ. ಸಂಪುಟದಲ್ಲಿ ಸ್ಥಾನ ಪಡೆಯುವವರ ಆಯ್ಕೆಗೆ ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೂನ್ 20ಕ್ಕೆ ಹೊಸ ಪಟ್ಟಿ ಬಗ್ಗೆ ರಾಜ್ಯ ನಾಯಕರೊಂದಿಗೆ ಚರ್ಚೆ ಆಗುತ್ತೆ. DK, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ ಚರ್ಚೆಯನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಅವರು. ವಯಸ್ಸು ನೋಡಿ ಹೈಕಮಾಂಡ್ನಿಂದ ಹೊಸ ಒಂದು ಪಟ್ಟಿಯನ್ನು ತಯಾರಿ ಮಾಡ್ತೀವಿ, ನೀವು ತಂದಿರತಕ್ಕಂಥ ಪಟ್ಟಿ ಸಮಂಜಸವಾಗಿಲ್ಲ, ನಮಗೆ ಅದು ತೃಪ್ತಿ ಕೊಡ್ತಾ ಇಲ್ಲ. ಭಾಳ ಜನ ಹಳೆ ಶಾಸಕರ ಹೆಸರುಗಳಿದ್ದಾವೆ, ಹಳೆ ಸಚಿವರ ಹೆಸರುಗಳಿದ್ದಾವೆ. ಇದರಲ್ಲಿ ನಮ್ಮದೇ ಒಂದು ಮಾನದಂಡವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. 60% ಹೊಸ ಮುಖಗಳಿಗೆ ಅವಕಾಶ ನೀಡಲು ಚಿಂತೆಯನ್ನು ಮಾಡ್ತಾ ಇದ್ದೀವಿ. ಬಟ್ ನೀವು 11ರಿಂದ 12 ಜನದ ಹಳೆ ಸಚಿವರನ್ನೇ ನೀವು ಇದರಲ್ಲಿ ಹೆಸರನ್ನ ಇಟ್ಕೊಂಡು ಬಂದಿದ್ದೀರಿ, ಅದಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇದೆ. ನೋಡಿ, ಈಗ ಇದರಿಂದ ಏನಿದೆಯಲ್ಲ, ಎಷ್ಟು ಜನ ಹಳೆ ಸಚಿವರಿದ್ದಾರೆ ಅವ್ರಿಗೆ ಕೊಡಲಾಗುತ್ತೆ, ಆ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಸರಿ, ಹೈಕಮಾಂಡ್ ಏನು ಮಾಡಿದೆ, 60% ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ. DK ಅವರ ನಿರ್ಧಾರವೂ ಕೂಡ ಅದೇ ಇತ್ತು ಏನೋ. ಭಾಳ ಕಡೆ ಮಾತು ಕೇಳಿ ಬರ್ತಾ ಇತ್ತು, DK ಶಿವಕುಮಾರ್ ಅವರ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ, ಹೊಸ ಮುಖಗಳನ್ನು ಪರಿಚಯ ಮಾಡ್ತಾರೆ,
ಯುವಕರನ್ನ ಪರಿಚಯ ಮಾಡ್ತಾರೆ. ಹುಮ್ಮಸ್ಸಿರಬೇಕು ಕೆಲಸ ಮಾಡೋದಕ್ಕೆ. ರಾಜ್ಯವನ್ನ ಸುತ್ತಿ ಕೆಲಸ ಮಾಡಬೇಕು ಅವರು ಸಚಿವರುಗಳು. ಸುಮ್ಮನೆ ಕೂತಲ್ಲೇ ಅಥವಾ ಸ್ಥಳೀಯ ಶಾಸಕರುಗಳಿಗೆ ಸಿಗದೆ ಕೆಲಸ ಮಾಡೋರು ಬೇಡ. ಇಡೀ ರಾಜ್ಯವನ್ನ ಸುತ್ತಾಡಬೇಕು, ಕೆಲಸವನ್ನ ಮಾಡಬೇಕು, ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಏನು ತೆಗೆದುಕೊಳ್ಳಲಾಗಿತ್ತು, ಅದಕ್ಕೆ ಹೈಕಮಾಂಡ್ ಕೂಡ ಪುಷ್ಟಿ ಕೊಟ್ಟಂತೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಂಪುಟದಲ್ಲಿ ಸ್ಥಾನ ಪಡೆಯುವವರಿಗೆ ಮಾನದಂಡವನ್ನು ಫಿಕ್ಸ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಮಹತ್ವದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೂನ್ 20ಕ್ಕೆ ಹೊಸ ಪಟ್ಟಿ ರೆಡಿ ಮಾಡ್ತಾರೆ. ಹೈಕಮಾಂಡ್ ರೆಡಿ ಮಾಡಿ ಮತ್ತೆ ರಾಜ್ಯ ನಾಯಕರೊಂದಿಗೆ ಚರ್ಚೆ ಮಾಡ್ತಾರೆ. DK ಶಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, BK ಹರಿಪ್ರಸಾದ್ ಅವರಾಗಿರ್ಬೋದು, ಅವ್ರ ಜೊತೆ ಎಲ್ಲ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಫೈನಲ್ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಪಟ್ಟಿಯಲ್ಲಿ ಗೊತ್ತಾಗುತ್ತೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಎಷ್ಟು ಜನ ಹಳಬರಿದ್ದಾರೆ, ಎಷ್ಟು ಜನ ಹೊಸ ಮುಖಗಳಿದ್ದಾರೆ, ಎಷ್ಟು ಜನ ಅವರ ಕ್ಷೇತ್ರದಲ್ಲಿ ಗೆದ್ದವರಿಗೆ ಸ್ಥಾನ ಸಿಗ್ತಾ ಇದೆ ಗೊತ್ತಿಲ್ಲ. ಬೈ ಚಾನ್ಸ್ ಫಸ್ಟ್ ಟೈಮ್ ಗೆದ್ದವರಿಗೆ ಸಿಕ್ಬಿಡ್ತಿ ಸರಿ, ಭಾಳ ಚರ್ಚೆ ನಡೀತಾ ಇದೆ. ಅವರು ಕೂಡ ಭಾಳ ಆಕಾಂಕ್ಷಿಗಳಾಗಿದ್ದಾರೆ ಸಚಿವ ಸ್ಥಾನಕ್ಕೋಸ್ಕರ. ನಮಗೂ ಕೊಡ್ರಿ, ನಾವು ಗೆದ್ದು ಬಂದಿದ್ದೀವಿ ಅಂಥೇಳಿ ಲೆಟ್ರನ್ನು ಬರೆದಿದ್ದಾರೆ ಹೈಕಮಾಂಡ್ಗೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಈ ಒಂದು ಪಟ್ಟಿಯಲ್ಲಿ ಭಾಳ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯದಲ್ಲಿ ಸಚಿವ ಸಂಪುಟದ ಬಗ್ಗೆ. ಕಳೆದ 3 ದಿವಸಗಳಿಂದ ಹೈಕಮಾಂಡ್ ಹತ್ರ ರಾಜ್ಯದ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಆ ಚರ್ಚೆಗೆ ಚರ್ಚೆ ಏನು ಮಾಡ್ತಾ ಇದ್ದಾರೆ, ಈ ಪಟ್ಟಿ ಇವ್ರು ಏನು ತೆಗೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಹೈಕಮಾಂಡ್, ಪೆಂಡಿಂಗಲ್ಲಿ ಇಟ್ಟಿದೆ ನೋಡಿ. 11 ಮಾಜಿ ಸಚಿವರಿಗೆ ಸಿಗುತ್ತಾ ಮಂತ್ರಿ ಭಾಗ್ಯ? ಹಾಗಾದರೆ ಭಾಳ ಕುತೂಹಲ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿ 11 ಮಂದಿ ಕೆಲಸವನ್ನು ಮಾಡಿದ್ರು. ಸೊ ಹೈಕಮಾಂಡ್ಗೆ ಸಲ್ಲಿಕೆಯಾಗಿದ್ದ ಪಟ್ಟಿಯಲ್ಲಿ 11 ಮಂದಿಯ ಹೆಸರಿದೆ. 11 ಮಂದಿಗೂ ಸಚಿವ ಸ್ಥಾನ ನಿರಾಕರಿಸುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. HK ಪಾಟೀಲ್, ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ, SS ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಂಕಾಳು ವೈದ್ಯ, ಮಧು ಬಂಗಾರಪ್ಪ, ನಾಗೇಂದ್ರ, ಶಿವಾನಂದ ಪಾಟೀಲ್ಗೆ ಸಚಿವ ಸ್ಥಾನ ಸಿಗುತ್ತಾ ಈ ಸರ್ತಿ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ 11 ಮಂದಿ ಪೈಕಿ ಯಾರಿಗೆ ಮತ್ತೆ ಸಚಿವ ಸ್ಥಾನದ ಭಾಗ್ಯ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಇವರ ಪಟ್ಟಿ ಇದ್ದ ಒಂದು ಹೆಸರನ್ನ, ಈ 11 ಮಂದಿಯ ಹೆಸರಿದ್ದ ಪಟ್ಟಿಯನ್ನ ಹೈಕಮಾಂಡ್ ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿದೆ. ಹಳಬರನ್ನೇ ಹಾಕೊಂಡ್ರೆ ಹೊಸ ಸಚಿವ ಸಂಪುಟ ಹೇಗಾಗ್ಬಿಡುತ್ತೆ? ಅದು ಹೊಸ ಮುಖಗಳನ್ನು ಪರಿಚಯ ಮಾಡೋಣ, ಹೆಂಗಾಗಿರೋರನ್ನ ಪರಿಚಯ ಮಾಡೋಣ. ಎನರ್ಜಿ ಇರಬೇಕು ಸಚಿವರ ಹತ್ರ. ರಾಜ್ಯವನ್ನು ಸುತ್ತಾಡಬೇಕು, ಅವರು ಕೆಲಸ ಮಾಡಬೇಕು, ಸುಮ್ಮನೆ ಕೂತಲ್ಲೇ ಫೋನಲ್ಲಿ ಹೇಳೋದಲ್ಲ. ಅಂಥ ಸಚಿವ ಸಂಪುಟವನ್ನು ಕ್ರಿಯೇಟ್ ಮಾಡೋಣ, ಅಂಥದ್ದನ್ನು ವಿಸ್ತರಣೆ ಮಾಡೋಣ ಅಂತ ಹೇಳಿ ಇವಾಗ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸೊ ನೋಡಬೇಕು ಹಾಗಾದರೆ ಯಾರಿಗೆ ಸಿಗುತ್ತೆ. ಹಳೆಯ ಸಚಿವರಿಗೆ ಮತ್ತೆ ಯಾರು ಸಚಿವ ಸ್ಥಾನದಲ್ಲಿ ಮುಂದುವರಿತಾರೆ, ಯಾರಿಗೆ ಸಚಿವ ಸ್ಥಾನದಿಂದ ಕೋಕ್ ಕೊಡಲಾಗುತ್ತೆ, ಹೊಸಬರು ಎಷ್ಟು ಜನ ಬರ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ 1.5 ತಿಂಗಳಾಯಿತು CM DK ಶಿವಕುಮಾರ್ ಕುರ್ಚಿ ಮೇಲೆ ಕೂತು. ಅವ್ರ ಜೊತೆ 13 ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಸೊ ಅದರಲ್ಲಿ ಹಳಬರು ಕೂಡ ಇದ್ದಾರೆ. ಸೊ ಅಷ್ಟು ಜನ ಹಳಬರು ಸಾಕು. ಇನ್ನು 20 ಸ್ಥಾನಗಳೇನಿದ್ದಾವೆ ಅದಕ್ಕೆ ಹೊಸ ಮುಖಗಳನ್ನು ಪರಿಚಯ ಮಾಡೋಣ. ಹೊಸ ಮುಖಗಳನ್ನು ಪರಿಚಯ ಮಾಡಿ ರಾಜ್ಯಕ್ಕೆ ಹೊಸ ಆಡಳಿತವನ್ನು ಕೊಡೋಣ ಅಂಥೇಳಿ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆ. DK ಶಿವಕುಮಾರ್ ಜೊತೆ ಪ್ರಮಾಣ ವಚನವನ್ನು ಏನು ಸ್ವೀಕಾರ ಮಾಡಿದ್ರು, ಭಾಳ ಸೀನಿಯರ್ಸ್ ಅವರೆಲ್ಲ. ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಅವರು ಸಚಿವರಾಗಿದ್ದರು, ಅವ್ರನ್ನ ಮುಂದುವರಿಸಿದ್ದೀರಿ. ಈ ಪಟ್ಟಿಯಲ್ಲೂ ಕೂಡ ನೀವು ಮತ್ತೆ 11 ಜನರ ಹಳೇ ಸಚಿವರ ಹೆಸರನ್ನೇ ನೀವು ತರ್ತೀರಿ ಅಂತ ಹೇಳಿದ್ರೆ ಹೊಸ ಮುಖಗಳಿಗೆ ಅವಕಾಶ ಹೆಂಗೆ ಕೊಡೋದಕ್ಕಾಗತ್ತೆ? ಕಮ್ಮಿ ಅವಕಾಶ ಸಿಗುತ್ತೆ ಅವ್ರಿಗೆ. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಈ ಪಟ್ಟಿಯನ್ನು ಹೋಲ್ಡಲ್ಲಿ ಇಟ್ಟಿದೆ. ಹಾಗಾದರೆ ಹಳೆಯ ಸಚಿವರಿಗೆ ಎಷ್ಟು ಜನಕ್ಕೆ DK ಸಂಪುಟದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ, ಹೊಸಬರಿಗೆ ಎಷ್ಟು ಜನಕ್ಕೆ ಈ ಭಾಗ್ಯ ಸಿಗುತ್ತೆ, ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೇನು ಗೊತ್ತಾಗುತ್ತೆ, ಜೂನ್ 20ಕ್ಕೆ ಮತ್ತೊಂದು ಬಾರಿ ಹೈಕಮಾಂಡ್ ಹೊಸ ಪಟ್ಟಿಯನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಪಟ್ಟಿ ಮತ್ತು ನಿಮ್ಮ ಪಟ್ಟಿ ಎರಡೂವನ್ನ ಇಟ್ಕೊಂಡು ಟ್ಯಾಲಿ ಮಾಡೋಣ,
ಆ ಟ್ಯಾಲಿಯಲ್ಲಿ ಏನು ಫೈನಲ್ ರಿಸಲ್ಟ್ ಬರುತ್ತೋ ಅದು ಒಂದು ಹೊಸ ಪಟ್ಟಿಯನ್ನು ರಿಲೀಸ್ ಮಾಡೋಣ, ಅದರ ಮುಖಾಂತರವೇ ಹೊಸ ಸಚಿವರ ಆಯ್ಕೆ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ ಇವಾಗ.